ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಸ್ ವಿತ್ ರಶ್ಮಿ. ಇವತ್ತು ನಂದು ಫಸ್ಟ್ ವಿಡಿಯೋ ಆಗಿರುತ್ತೆ. ನೀವು ಅದು ಫಸ್ಟ್ ವಿಡಿಯೋ ಆದ್ದರಿಂದ ನಾನು ಇವತ್ತು ಸ್ವೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಹೆಸರು ಹಾಲು ಪಾಯಸ ಅಂಥೇಳಿ. ಖಂಡಿತ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಪ್ಪಲ್ಲಿ ಹಾಫ್ ಕಪ್ಪು ದೊಡ್ಡದಿದೆ ಅದು ಕಪ್ಪು, ಅದಕ್ಕೆ ಸಕ್ಕರೆ, ಏಲಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ ಮತ್ತು ಇದು ನೆನೆಸಿಟ್ಟಿರೋಂಥ ಬಾಸುಮತಿ 2 ಸ್ಪೂನು. 4 ಅವರ್ಸ್ ನೆನೆಸಿದ್ದೀನಿ ಅದನ್ನು. ಅದು ಚೆನ್ನಾಗಿ ನೆಂದಿರಬೇಕು. ಆಮೇಲೆ ಈಗ ಹಾಲು ಕುದೀತಾ ಇದೆ. ಇದು ಹಾಲು ಸ್ವಲ್ಪ ಕುದ್ಬಿಟ್ಟು ಮೇಲ್ಗಡೆ ಬರಲಿ. ಅದಕ್ಕೆ ಈಗ ನಾನು ಏಲಕ್ಕಿ ಇಟ್ಕೊಂಡಿದ್ದಲ್ಲ, ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಆಮೇಲೆ ಇದು ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಬಾಸುಮತಿ ರೈಸು, ಇದನ್ನು ನಾನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಅದು ಒಂದು ಸ್ವಲ್ಪ ತರಿ ಆಗೋ ಥರ ಮಾಡ್ಕೊಂಡಿದ್ದೀನಿ. ಈಗ ಹಾಲು ಕುದೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇದನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು, ಎದುರುಗಡೆ ನಿಂತ್ಕೋಬೇಕು, ಇಲ್ಲಾಂದರೆ ಬೇಗ ಉಕ್ಕು ಬಂದುಬಿಡುತ್ತೆ, ವೇಸ್ಟ್ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಚೆನ್ನಾಗಾಗೋದಿಲ್ಲ ಖೀರು. ಎದುರುಗಡೆ ನಿಂತ್ಕೊಂಡು ಪೇಷನ್ಸಿಂದ ಮಾಡಬೇಕು. ಈಗ ಇದಕ್ಕೆ ನಾನು ಏನದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾಸುಮತಿ ರೈಸು ನೆನೆಸಿರೋದು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಯಾವ ಥರ ಕುದಿಬೇಕು ಅಂದರೆ, ಅರ್ಧ ಲೀಟ್ರ್ ಇರೋ ಹಾಲು 1/4 ಲೀಟ್ರಿಗೆ ಬರಬೇಕು. ಅದೇನು ಅಕ್ಕಿ ಇದೆಯಲ್ಲ ಸ್ಮ್ಯಾಶ್ ಮಾಡಿರೋದು, ಅದು ಪೂರ್ತಿ ಬೆಂದಿರುತ್ತೆ. ಬೆಂದ್ಬಿಟ್ಟು ಕೆನೆ ಟೈಪ್ ಆಗುತ್ತೆ ಅದು. ನಾವು ಹಾಲು ಉಕ್ಕಿ ಬರಬಾರ್ದು ಅಂದರೆ ಸ್ಪೂನ್ ಇಡಬೇಕು ಅದರೊಳಗೆ. ಇಲ್ಲಿ ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವಾಗವಾಗ ಕೈಯಾಡ್ತಾ ಇರಬೇಕು, ಕ್ಲೀನಾಗಿ ನೋಡ್ತಾ ಇರಬೇಕು. ನೀವು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನ್ ಸ್ಟಿಕ್ಕಲ್ಲಾದ್ರೂ ಮಾಡ್ಕೊಳ್ಳಿ, ಸ್ಟೀಲಿನ ಪಾತ್ರೆ ಎಲ್ಲರೂ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದ್ರಲ್ಲಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ಈಗ ಇದು ಪೂರ್ತಿ ಆಲ್ರೆಡಿ ಕಡಿಮೆ ಆಗಿದೆ. ಮಿನಿಮಮ್ ಏನಿಲ್ಲ ಅಂದ್ರೂ ಇದನ್ನು ನಾನು ಒನ್ ಅವರ್ ಮೇಲೆ ಮಾಡಿದ್ದೀನಿ. ಇದಿನ್ನೂ ಇನ್ನೂ ಜಾಸ್ತಿನೇ ಕುದಿಬೇಕಿದು. ಅದು ಫುಲ್ ಕಡಿಮೆ ಆಗಬೇಕು ಹಾಲು ಕಡಿಮೆ ಆಗಿಬಿಟ್ಟು ಅಲ್ಲಿಗಿತ್ತದು ಹಾಲು. ಈಗ ಪೂರ್ತಿ ತೆಳಗಡೆ ಬಂದಿದೆ, ಇನ್ನೊಂದು ಸ್ವಲ್ಪ ಕುದಿಬೇಕದು. ಈಗ ನಿಮಗೆ ಕಾಣ್ತಾ ಇದೆ ಯಾವ ಥರ ಕುದ್ದಿದೆ, ಎಷ್ಟು ಕಡಿಮೆ ಆಗಿದೆ ಅಂತ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೋಬೋದು. ನಾನಿಲ್ಲಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಶುಗರು. ಯಾಕೆ ಅಂದರೆ ಹಾಲಲ್ಲೂ ಒಂದು ಸ್ವಲ್ಪ ಸ್ವೀಟಿಶ್ನೆಸ್ ಇರುತ್ತೆ, ಅದಕ್ಕೋಸ್ಕರ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು. ನಿಮಗೆ ಬೇಕು, ಮನೇಲಿ ತಿಂತಾರೆ ಅನ್ನಂಗಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಅದು ಪೂರ್ತಿ ಸಕ್ಕರೆ ಎಲ್ಲ ಕರಗಬೇಕು. ಇದೊಂದು 5 ಮಿನಿಟ್ಸ್ ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಅವಾಗ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದ. ನಾನೀಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 70-80% ಆಗಿದೆ. ಈಗ ಚೆನ್ನಾಗಿ ಈಗ ಇನ್ನೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀವಲ್ಲ, ಅದು ಸ್ಮೆಲ್ಲೆಲ್ಲ ಸ್ವಲ್ಪ ಬರಲಿ ಅಂಥೇಳಿ ಇನ್ನೊಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಅದಾದಮೇಲೆ ನೆಕ್ಸ್ಟು ಈಗ ನಾವು ದ್ರಾಕ್ಷಿ ಮತ್ತು ಗೋಡಂಬಿ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ.
ಹಾಕಿಬಿಟ್ಟು ಈಗೊಂದು 10 ಮಿನಿಟ್ಸು ಮತ್ತು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ತುಂಬಾ ಕುದಿಬೇಕು, ಪೇಷನ್ಸಿಂದ ನಿಂತ್ಕೊಂಡು ಮಾಡಬೇಕು. ನೀವು ಇಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ ಏನಾದ್ರು ಅಲ್ಲೇ ಬಿಟ್ಬಿಟ್ಟು ಕುದಿಯೋಕ್ಕೆ ಬಿಟ್ಟು ಎಲ್ಲರೂ ಹೊರಗಡೆ ಹೋದರೆ ಅದು ತುಂಬ ವೇಸ್ಟಾಗಿ ಉಕ್ಕಿ ಎಲ್ಲ ಹಾಳಾಗೋಗುತ್ತೆ. ನೀವು ನೋಡ್ತಾ ಇದ್ದೀರ ಈಗ ಪೂರ್ತಿ ತೆಳಗಡೆ ಬಂದಿದೆ ಕಿರು. ಈಗ ನಾವು ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಂಬಿಡೋಣ. ನಿಮಗೆ ಗೊತ್ತಾಗ್ತಾ ಇದೆಯಾ ಅದು ಫುಲ್ಲು ತೆಳ್ಳಗಿತ್ತು, ಈಗ ಯಾವ ಥರ ಆಗಿದೆ ಅಂತ. ಆದರೆ ನೀವೊಂದು ಸತಿ ಮನೇಲಿ ಮಾಡ್ಕೊಂಡು ನೋಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದು ಯಾವ್ದು ಜೊತೆಗೆ ಬೇಕಾದ್ರೂ ತಿನ್ಬೋದು, ಅಂದರೆ ಚಪಾತಿ ಜೊತೆಗೆ ತಿನ್ಬೋದು, ಆಮೇಲೆ ಪೂರಿ ಜೊತೆಗೆ ತಿನ್ಬೋದು. ಆ್ಯಕ್ಚುಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಖೀರು ಅಂತ ಡಿಸೈಡ್ ಮಾಡಿದ್ಮೇಲೆ ಅದಕ್ಕೋಸ್ಕರ ನಾನು ಪೂರಿ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ಈಗ. ಪೂರಿಗಂತೂ ಸೂಪರ್ ಕಾಂಬಿನೇಷನ್ನು, ಭಾಳ ಚೆನ್ನಾಗಿರುತ್ತೆ. ದಯವಿಟ್ಟು ನೀವೆಲ್ಲರೂ ಒಂದು ಸತಿ ಮಾಡ್ಕೊಂಡು ನೋಡಿ, ನಿಮಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಿಮಗೇನಾದ್ರು ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಖಂಡಿತ ನೀವೊಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.